ದೆಹಲಿಯಲ್ಲಿ ವರಿಷ್ಠರ ಅಂಗಳದಲ್ಲಿ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್. ಕಡೆ ಖರ್ಗೆ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ 5 ವರ್ಷ ಸಿಎಂ ಹೇಳಿಕೆ ಬೆನ್ನಲ್ಲೇ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಖರ್ಗೆ ನಿವಾಸಕ್ಕೆ ಸಾಲು ಸಾಲು ಸಚಿವರು ಶಾಸಕರು ಭೇಟಿ ಕೊಡ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಜಮೀರ್ ಅಹಮದ್ ಖಾನ್, ಶರಣ್ ಪ್ರಕಾಶ್ ಪಾಟೀಲ್ ಹಾಗೆ ದಿನೇಶ್ ಗುಂಡೂರಾವ್ ಭೇಟಿ ಕೊಡ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿರುವಂತಹ ಸಿಎಂ ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ ಅಂತ ಹೇಳಿ ಮತ್ತೆ ಪುನರುಚ್ಚರಿಸಿದ್ದಾರೆ. ಈ ಒಂದು ಹೇಳಿಕೆ ಬೆನ್ನಲ್ಲೇ ಈಗ ಖರ್ಗೆ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಒಬ್ರಾಗ್ತಾ ಒಬ್ರು ನಾಯಕರು ಭೇಟಿ ಕೊಡ್ತಾ ಇದ್ದಾರೆ. ಸೌಹಾರ್ದ ಭೇಟಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಬಂದಿದ್ರು. ಎಲ್ಲ ಒಟ್ಟಿಗೆ ಕೂಡಿ ಬಂದು ಭೇಟಿ ಆಗಿದ್ವಿ ಅಷ್ಟೇ. ಏನಾದರೂ ರಾಜಕೀಯ ಬದಲಾವಣೆಗಳ ಬಗ್ಗೆ ಮುನ್ಸೂಚನೆ ಏನೋ ಸರ್? ಇದು ಏನಿಲ್ಲ, ಇವತ್ತಿನ ನಮ್ಮ ಸರ್ಕಾರದ ಬಗ್ಗೆ ಸ್ಥಿತಿಗತಿಗಳನ್ನ ಅವರು ಕೇಳಿದ್ರು, ನಾವು ಚರ್ಚೆ ಮಾಡಿದ್ವಿ. ಅಷ್ಟಕ್ಕೆ ಸೀಮಿತವಾಗಿರುವಂತ ಇಲ್ಲ, ಅದು ಬೇರೆ. ನಾವು ಮೊದಲೇ ಭೇಟಿಯಾಗಲಿಕ್ಕೆ ಇದು ನಿಗದಿ ಆಗಿತ್ತು. ಆ ಸ್ಟೇಟ್ಮೆಂಟ್ ಬೆಳಗ್ಗೆ ಬಂದಿತ್ತು. ಇದು 3 ಸೀನ್ದೇ ಫಿಕ್ಸ್ ಆಗಿತ್ತು. ಸರ್, ಬಂದಿರತಕ್ಕಂಥ ಖಂಡ್ರೆ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ಪ್ರಮುಖ ನಾಯಕರುಗಳು ಎಲ್ಲ ಹೆಸರು ಚರ್ಚೆ ಎಲ್ಲ ಒಟ್ಟಿಗೆ ಬಂದಿದ್ವಿ, ಕೂಡೇ ಬಂದಿದ್ದೀವಿ. ಎಲ್ಲ ಒಟ್ಟಿಗೆ ಬಂದಿದ್ದೀವಿ, ಒಟ್ಟಿಗೆ ಕೂಡಿದ್ದೀವಿ, ಎಲ್ಲ ಒಟ್ಟಿಗೆ ಇದ್ದೀವಿ. ಇಲ್ಲ, ರಾಜಕೀಯ ಚರ್ಚೆ ಅಷ್ಟೇ. ನಮ್ಮ ರಾಜ್ಯದ ಸ್ಥಿತಿಗತಿ, ಸೊ ಆ ಬಗ್ಗೆ ಚರ್ಚೆ ಮಾಡಿದ್ವಿ ಅಷ್ಟೇ. ನನ್ನ ಸುದ್ದಿ ಬಂತು, ಏನೇನಿಲ್ಲ ಬಸ್, ನಾವು ಕರ್ಟಸಿ ಮೀಟಿಂಗ್ ಬಂದಿದ್ದು. ನನ್ನ ಸುದ್ದಿ ಬಂತು, ಏನೇನಿಲ್ಲ ಬಸ್, ನಾವು ಕರ್ಟಸಿ ಮೀಟಿಂಗ್ ಬಂದಿದ್ದು. ಇಲ್ಲ, ಅವ್ರು ನಮ್ಮ ಅಧ್ಯಕ್ಷರು ಈ ಬೆಂಗಳೂರು ಬಂದಿದ್ದಾರೆ ಅಂತ ಹೇಳಿ ನಾನು ನಿನ್ನೆ ಚೆಕ್ ಮಾಡ್ಕೊಂಡೆ. ಅವ್ರಿಗೆ ಹೊರಡ್ತಾ ಇದ್ದಾರೆ, ಹೊರಡೋಕೆ ಮುಂಚೆ ಭೇಟಿ ಮಾಡಕ್ ಬಂದಿದ್ದು. ಯಾರನ್ನೂ ಅವ್ರು ಕರ್ಸ್ಕೊಂಡೇ ಏನಿಲ್ಲ. ನಮ್ಮ ಪಾಡ್ ನಾವು ಅವ್ರವ್ರು ಬಂದಿದ್ದಾರೆ. ಇನ್ನು ಬಹಳಷ್ಟು ಜನ ಇದ್ದಾರೆ, ಎಲ್ಲರೂ ಭೇಟಿ ಮಾಡೋರು ಇದ್ದಾರೆ. ಇದು ಸೌಹಾರ್ದದಿಂದ ಭೇಟಿಗೆ ಬಂದಿದ್ದಾರೆ. ಇದಕ್ಕೇನು ರಾಜಕೀಯ ಏನು ಉದ್ದೇಶ? ಅದೇನು ಇದ್ರ ಬಗ್ಗೆ ರಾಜಕೀಯನೇ ಇಲ್ಲ, ಯಾವುದು ರಾಜಕೀಯ ಉದ್ದೇಶನೇ ಇಲ್ಲ. ಪಕ್ಷದ ಬಾಗೇಪಲ್ಲಿ ಶಾಸಕರಾದ ಸುಬ್ಬಾರೆಡ್ಡಿ ಸಾಹೇಬ್ರವರ ಮೇಲೆ ಇಡಿ ಅವರು ರೈಡ್ ಮಾಡಿದ್ದಾರೆ. ಅಂದರೆ ಕಾಂಗ್ರೆಸ್ ಶಾಸಕರನ್ನ ಪದೇ ಪದೇ IT ಮತ್ತು ಇಡಿ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ. ಸುಬ್ಬಾರೆಡ್ಡಿ ಸಾಹೇಬರು ತುಂಬ ಕಷ್ಟಪಟ್ಟು ಬಡತನದಲ್ಲಿ ಮೇಲೆ ಬಂದು ಬೆಂಗಳೂರಿಗೆ ಬಂದು ಅವ್ರದ್ದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಕಟ್ಕೊಂಡು 3 ಬಾರಿ ಸತತವಾಗಿ ಶಾಸಕರಾಗಿ ಪಕ್ಷನಿಷ್ಠೆ ಅಂದರೆ ಅದು ಸುಬ್ಬಾರೆಡ್ಡಿ ಅವರು ಅಂದರೆ ಅದು ಪಕ್ಷನಿಷ್ಠೆ. ಅಂಥ ಒಂದು ವ್ಯಕ್ತಿಯನ್ನ ಇವತ್ತು ಇಡಿ ಅವರು ರೈಡ್ ಮಾಡ್ತಿದ್ದಾರೆ. ನಾನು BJP ಅವ್ರನ್ನ ಕೇಳ್ತೀನಿ, ಅಮಿತ್ ಶಾ ಅವ್ರ ಮಗ ಜೇಷ ಅಂತಿದ್ದಾನೆ. ಅಮಿತ್ ಶಾ ಅವ್ರ ಮಗ ಜೇಷ ಅಂತಿದ್ದಾರೆ. ಅವ್ರದ್ದು ಒಂದು ಕಂಪ್ನಿ ಇದೆ. ಆ ಕಂಪ್ನಿ ಟ್ರಾನ್ಸಾಕ್ಷನ್ ತುಂಬ ಕ್ಲೀನಾಗಿದೆಯಾ? IT ಇಡಿ ಅವ್ರಿಗೆ ಆ ಕಂಪ್ನಿ ಕಾಣಿಸ್ತಾನೇ ಇಲ್ಲ. ನಿತಿನ್ ಗಡ್ಕರಿ ಅವ್ರಿಗೆ 17 ಶುಗರ್ ಫ್ಯಾಕ್ಟ್ರಿ ಇದೆ, ಅದ್ರ ಮೇಲೆ IT ಇಡಿ ಅವ್ರು ಹೋಗೋದೇ ಇಲ್ಲ. ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್ ಅವ್ರದ್ದು ಕಂಪ್ನಿಗಳಿದೆ, ಅದ್ರ ಮೇಲೆ ಯಾರೂ ಹೋಗೋದೇ ಇಲ್ಲ. ಅದಾನಿ ಮೇಲೆ ರೈಡ್ ಆಗಲ್ಲ, ಅಂಬಾನಿ ಮೇಲೆ ರೈಡ್ ಆಗಲ್ಲ, BJP ಅವ್ರ ಮೇಲೆ ರೈಡ್ ಆಗಲ್ಲ, ವಿಜಯೇಂದ್ರ ಅವ್ರ ಮೇಲೆ ರೈಡ್ ಆಗಲ್ಲ. IT ಇಡಿ ಅವ್ರಿಗೆ ಕಾಂಗ್ರೆಸ್ ಅವ್ರನ್ನ ನೋಡಿದ್ರೆ ಭಾಳ ಪ್ರೀತಿ. ನಾನು ಒಂದೇ ಒಂದು ಮಾತು ಕೇಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ BJP, ಸೆಂಟ್ರಲ್ BJPನ ನೀವು ಎಷ್ಟು